ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ 2,00,000 ರೂಪಾಯಿ ವಿಪ್ರ ಸ್ವಯಂ ಉದ್ಯಮ ನೇರ ಸಾಲ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ವಿಪ್ರ ಸ್ವಯಂ ಉದ್ಯಮ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು, ಇದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವೆಲ್ಲ ಬಿಸ್ನೆಸ್ಗಳಿಗೆ ಈ ಒಂದು 2,00,000 ರೂಪಾಯಿ ಲೋನನ್ನು ಕೊಡಲಾಗ್ತಾ ಇದೆ ಮತ್ತು ಸಬ್ಸಿಡಿ ಎಷ್ಟಿರುತ್ತೆ, ಇನ್ನೇನು ಡಾಕ್ಯುಮೆಂಟ್ ಬೇಕು ಅನ್ನೋದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ. ನೀವು ಕೂಡ ಈ ಒಂದು 1,00,000ದಿಂದ 2,00,000 ರೂಪಾಯಿವರೆಗೂ ಸಾಲ ಸೌಲಭ್ಯಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದಾಗಿರುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಪ್ರ ಸ್ವಯಂ ಉದ್ಯಮ ನೇರ ಸಾಲ ಯೋಜನೆಗೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಈ ಒಂದು ನೇರ ಸಾಲ ಯೋಜನೆಗೆ ಬ್ರಾಹ್ಮಣ ಸಮುದಾಯದವರು ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ಬೋದು. ಇವಾಗ ನೋಡ್ತಾ ಇದ್ದೀರಲ್ಲ, ವಿಪ್ರ ಸ್ವಯಂ ಉದ್ಯಮ ನೇರ ಸಾಲ ಯೋಜನೆ ಅಂತ ತೋರಿಸ್ತಾ ಇದೆ. 2026-27ನೇ ಸಾಲಿನ ವಿಪ್ರ ಸ್ವಯಂ ಉದ್ಯಮ ನೇರ ಸಾಲ ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ ಯಾವುವು ಅಂದರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದರ ನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ. ರೇಷನ್ ಕಾರ್ಡ್ ಆಪ್ಷನಲ್ಲು, ಇದ್ದರೆ ಇರ್ಬೋದು, ಇಲ್ಲಾಂದರೆ ಇಲ್ಲ. EW ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕೇ ಬೇಕು. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ EW ಸರ್ಟಿಫಿಕೇಟ್ ಬರುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೋಬೇಕು ನಾಡ ಕಚೇರಿ ವೆಬ್ಸೈಟ್ನಲ್ಲಿ. ಅದನ್ನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವಂತ ಹಿಂದೆ ವಿಡಿಯೋ ಕೂಡ ಮಾಡಿದ್ದೇನೆ. EWC ಸರ್ಟಿಫಿಕೇಟ್ದು ಅದು ನೋಡಿಕೊಂಡು ಅಪ್ಲೈಯನ್ನು ಮಾಡ್ಕೊಳ್ಳಿ. ಬ್ಯಾಂಕ್ ಪಾಸ್ಬುಕ್ ಮತ್ತು ಒಂದು ಫೋಟೋ ಕೂಡ ಬೇಕಾಗುತ್ತೆ. ಇಮೇಲ್ ID ಮತ್ತು ಮೊಬೈಲ್ ನಂಬರು ಕಡ್ಡಾಯವಾಗಿ ಬೇಕೇ ಬೇಕು. ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ವಿಪ್ರ ಸ್ವಯಂ ಉದ್ಯಮ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸುವಂತ ತಿಳಿಸ್ಕೊಡ್ತಿದ್ದೀನಿ. ಮತ್ತು ಈ ಒಂದು 2,00,000 ರೂಪಾಯಿ ಲೋನನ್ನು ಯಾವ್ಯಾವ ಬಿಸ್ನೆಸ್ಗಳಿಗೆ, ಯಾವ ಉದ್ಯಮಗಳಿಗೆ ಕೊಡ್ತಾರೆ ಅಂತ ಇವಾಗ ನೋಡ್ತಾ ಹೋಗೋಣ. ಇದು ಮೊದಲನೇದಾಗಿ ಈ ಒಂದು 2,00,000 ರೂಪಾಯಿ ಲೋನನ್ನು ಕಿರಾಣಿ ಅಂಗಡಿಗಳಿಗೆ ಮಾಡೋದಕ್ಕೆ ನಿಮಗೆ ಕೊಡ್ತಾರೆ. ಬ್ರಾಹ್ಮಣ ಸಮುದಾಯದವರು ಏನಾದರೂ ಕಿರಾಣಿ ಅಂಗಡಿ ಮಾಡ್ಬೇಕು ಅಂದ್ಕೊಂಡಿದ್ರೆ, ಗ್ರೋಸರಿ ಅಂಗಡಿ, ಅದಕ್ಕೆ ಕೂಡ ಕೊಡ್ತಾರೆ. ಮತ್ತು ಟೈಲರಿಂಗ್ ಶಾಪ್ ಮಾಡಬೇಕಂದ್ರೂ ಕೂಡ ನಿಮಗೆ ಕೊಡ್ತಾರೆ. ಮತ್ತು ಕಾರ್ ಲೋನ್ ತೊಗೋಬೇಕಂದ್ರೆ ನಿಮಗೆ ಟ್ಯಾಕ್ಸಿ ಲೋನ್ಗೂ ಅದನ್ನು ಕೂಡ ನಿಮಗೆ ಈ ಒಂದು 2,00,000 ರೂಪಾಯಿ ನಿಮಗೆ ಕೊಡಲಾಗ್ತಾ ಇದೆ. ಮತ್ತು ಹಸು ಸಾಗಾಣಿಕೆ ಮಾಡಲು ಕೂಡ ನಿಮಗೆ ಒಂದು ಕೊಡಲಾಗ್ತಾ ಇದೆ. ಮತ್ತು ನಿಮಗೆ ಕ್ಯಾಟ್ರಿಂಗ್ ಹೋಟೆಲ್ ಉದ್ಯಮ ಮಾಡೋದಕ್ಕೆ ಕೂಡ ನಿಮಗೆ ಅವಕಾಶ ಇದೆ. ಮತ್ತು ಸಣ್ಣ ಕೈಗಾರಿಕೆ ಉದ್ಯಮಗಳು ಕೂಡ ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವಿಷ್ಟು ಉದ್ಯಮಗಳನ್ನು ಸ್ಥಾಪನೆ ಮಾಡೋದಕ್ಕೆ ಈ ಒಂದು 2,00,000 ರೂಪಾಯಿ ಲೋನನ್ನು ಕೊಡಲಾಗ್ತಾ ಇದೆ. ಕನಿಷ್ಠ 1,00,000 ರೂಪಾಯಿ ಇದೆ, ಗರಿಷ್ಠ 2,00,000 ರೂಪಾಯಿ ನಿಮಗೆ ಕೊಡಲಾಗ್ತಾ ಇದೆ. ಇದರಲ್ಲಿ ಸಬ್ಸಿಡಿ ಅಮೌಂಟ್ ಕೂಡ ಇದೆ. ಸಬ್ಸಿಡಿ ಎಷ್ಟು ಬರುತ್ತೆ ಅಂತ ಇವಾಗ ತೋರಿಸ್ತಾ ಹೋಗ್ತೀನಿ. ಸೊ ಇದ್ರ ಇವಾಗ ನೋಡ್ತಾ ಇದ್ದಾರಲ್ಲ, ಈ ಒಂದು ಪೋಸ್ಟು ಸರ್ಕಾರದ ವತಿಯಿಂದ ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಅಧಿಕೃತವಾಗಿ. ಇಲ್ಲಿ ನೋಡ್ತಾ ಇದ್ದಾರೆ, ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಕ್ಯಾಟರಿಂಗ್ ಅಂಗಡಿ, ಟೈಲರಿಂಗ್, ಟ್ಯಾಕ್ಸಿ, ಹಸು ಸಾಗಾಣಿಕೆ ಅಂತ ಸ್ವಯಂ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವನ್ನು ಕೊಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಪೋಸ್ಟಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ ಚಿತ್ರವನ್ನು. ಸಣ್ಣ ಪುಟ್ಟ ಒಂದು ಅಂಗಡಿ ವ್ಯಾಪಾರಗಳನ್ನು ಮಾಡ್ಕೋದಕ್ಕೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. 1,00,000ದಿಂದ ಗರಿಷ್ಠ 2,00,000ವರೆಗೆ ನಿಮಗೆ ಸೌಲಭ್ಯ ಸಿಗುತ್ತೆ. ಇಲ್ಲಿ ನೋಡಿ ನಿಮಗೆ ಘಟಕ ವೆಚ್ಚವನ್ನು ಕೊಟ್ಟಿದ್ದಾರೆ. 1,00,000 ರೂಪಾಯಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. 1,00,000 ರೂಪಾಯಿ ನೀವು ತೊಗೊಂಡ್ರೆ ಅದಕ್ಕೆ 20,000 ರೂಪಾಯಿ ಸಬ್ಸಿಡಿ ಇರುತ್ತೆ ನೋಡಿ. 1,00,000 ರೂಪಾಯಿ ನೀವೇನಾದ್ರು ಪಡ್ಕೊಂಡ್ರೆ ಅದಕ್ಕೆ 20,000 ರೂಪಾಯಿ ಸಬ್ಸಿಡಿ ಇರುತ್ತೆ. 2,00,000 ರೂಪಾಯಿ ನೀವೇನಾದ್ರು ಪಡ್ಕೊಂಡ್ರೆ 40,000 ರೂಪಾಯಿ ಅದಕ್ಕೆ ಸಬ್ಸಿಡಿ ಇರುತ್ತೆ. 2,00,000ಕ್ಕೆ 40,000 ರೂಪಾಯಿ ಇಟ್ಟಿದ್ದಾರೆ, 1,00,000ಕ್ಕೆ 20,000 ರೂಪಾಯಿ ಸಬ್ಸಿಡಿ ಇರುತ್ತೆ. ಉಳಿದ ಮತ್ತೇನಿದೆಯಲ್ಲ ಅದೆಲ್ಲ ನಿಮಗೆ ಬ್ಯಾಂಕ್ ಸಾಲವಾಗಿ ಕೊಡ್ತಾರೆ. 1,00,000 ತೊಗೊಂಡ್ರೆ 80,000 ನಿಮಗೆ ಬ್ಯಾಂಕ್ ಸಾಲ ಇರುತ್ತೆ, 20,000 ಮನ್ನಾ ಆಗುತ್ತೆ, ಅಂದರೆ ಸಬ್ಸಿಡಿ ಇರುತ್ತೆ ಅದಕ್ಕೆ. 2,00,000 ತೊಗೊಂಡ್ರೆ 160 ನಿಮಗೆ ಬ್ಯಾಂಕ್ ಲೋನ್ ಕೊಡುತ್ತೆ. ಇದಕ್ಕೆ ವಾರ್ಷಿಕ 4ರ ಬಡ್ಡಿ ದರದಲ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ 40 ಪೈಸೆಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಈ ಒಂದು ಲೋನನ್ನು ಕೊಡಲಾಗ್ತಾ ಇದೆ. ಅದನ್ನು ಕೂಡ 34 ಕಂತು ಅಂತ ಕೊಟ್ಟಿದ್ದಾರೆ ನೋಡಿ. 1,00,000 ತೊಗೊಂಡ್ರೆ ಅಷ್ಟೇ ನಿಮಗೆ 34 ಕಂತು ಸಿಗುತ್ತೆ. 2,00,000 ರೂಪಾಯಿ ಹುಡ್ಕೊಂಡ್ರೆ ಅಷ್ಟೇ ನಿಮಗೆ 34 ಕಂತುಗಳಲ್ಲಿ ರೀಪೇಮೆಂಟನ್ನು ಮಾಡೋದಿರುತ್ತೆ. ಯಾಕಂದರೆ ಬ್ಯಾಂಕ್ ಲೋನ್ ನಿಮಗೆ ಕೊಟ್ಟಿರುತ್ತೆ ಬಿಸ್ನೆಸ್ ಮಾಡೋದಕ್ಕೆ. ಅದನ್ನು 34 ಕಂತುಗಳಲ್ಲಿ ಈ ಒಂದು ರೀಪೇಮೆಂಟನ್ನು ಮಾಡಬೇಕಾಗುತ್ತೆ. ಒಂದು 3 ವರ್ಷ ನಿಮಗೆ ಅವಕಾಶವನ್ನು ಕೂಡ ಕೊಟ್ಟಿರ್ತಾರೆ. ತುಂಬ ಈಸಿಯಾಗಿ ನೀವು ಮಾಡ್ಬೋದು. ಕಡಿಮೆ ಬಡ್ಡಿ ದರದಲ್ಲಿ ಕೊಡಲಾಗ್ತಾ ಇದೆ. ಸಾಮಾನ್ಯ ಅರ್ಹತೆಗಳು ಕೂಡ ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕ ರಾಜ್ಯದವರಾಗಿರಬೇಕು ಅಂದರೆ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಮತ್ತು ಚಾಲ್ತಿಯಲ್ಲಿರುವಂಥ EWS ಪ್ರಮಾಣಪತ್ರ ಹೊಂದಿರಬೇಕು. ಅರ್ಜಿದಾರರು 18 ವರ್ಷದಿಂದ 65 ವರ್ಷದ ಒಳಗಡೆ ಇರಬೇಕು. ಕುಟುಂಬದಲ್ಲಿ ಒಬ್ಬರು ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ, ಎಲ್ಲರೂ ಸಲ್ಲಿಸೋಕ್ಕೆ ಆಗೋದಿಲ್ಲ. ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಮಾತ್ರ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ, ಯಾಕಂದರೆ ಕಾಲೇಜ್ ಓದ್ತಾ ಇರ್ತಾರೆ ಅಂಥವರಿಗೆ ಈ ಒಂದು ಲೋನನ್ನು ಕೊಡೋಕ್ಕಾಗೋದಿಲ್ಲ. ಸಾಲದ ಉದ್ದೇಶವನ್ನು 10 ಪದಗಳಿಗಿಂತ ಕಡಿಮೆ ಇಲ್ಲದಂತೆ ಸ್ಪಷ್ಟವಾಗಿ ಆನ್ಲೈನಲ್ಲಿ ಅರ್ಜಿ ನಮೂದಿಸಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಅಪ್ಲೈ ಮಾಡುವಾಗ ಏನು ಬಿಸ್ನೆಸ್ ಮಾಡ್ತೀವಿ ಅನ್ನೋದು, ಈ ಒಂದು ಅಮೌಂಟ್ ಯೋಜನೆ ಎದಕ್ಕೆ ಮಾಡ್ಕೊತಿದ್ದೀರಾ ಅಂತ ಸ್ಪಷ್ಟವಾಗಿ ನೀವು
10 ಪದಗಳಿಗಿಂತ ಕಡಿಮೆ ಇಲ್ಲದಂತೆ ಬರಿಬೇಕಂತ ಕೊಟ್ಟಿದ್ದಿಲ್ಲ. ಇಲ್ಲವಾದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುವಂತ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಈ ಒಂದು ಅಮೌಂಟಲ್ಲಿಂದ ಅಂತ ನೀವು ಸ್ಪಷ್ಟವಾಗಿ ಬರಿಬೇಕಾಗುತ್ತೆ. ಅರ್ಜಿದಾರ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು ಮತ್ತು ಬ್ಯಾಂಕ್ ಖಾತೆಗೆ NPCI ಆಧಾರ್ ಸೀಡಿಂಗ್ ಆಗಿರಬೇಕು. ಅಂದಾಗ ಮಾತ್ರ ನಿಮಗೆ ಈ ಒಂದು ಅಮೌಂಟ್ ಜಮಾ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೇರವಾಗಿ DBT ಮುಖಾಂತರ ಒಂದು ಫಲಾನುಭವಿಗೆ ಈ ಒಂದು ಅಮೌಂಟನ್ನು ಜಮಾವಣೆ ಆಗ್ತಾ ಇದೆ. ಹಸು ಸಾಗಾಣಿಕೆ ಮತ್ತು ಟೈಲರಿಂಗು, ಹೋಟೆಲ್ ಉದ್ಯಮ ಎಲ್ಲ ಕೂಡ ಮಾಡ್ಬೋದು. ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ನಿಮಗೆ ನೋಡ್ತಾ ಇದ್ದೀರಾ 31/8/2026 ಸಂಜೆ 5:30 ಅಂತ ಕೊಟ್ಟಿದ್ದಾರೆ. ಆಗಸ್ಟ್ 31 ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಂತ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಇದರಲ್ಲಿ ಇನ್ನೊಂದು ಸಿಹಿ ಸುದ್ದಿ ಏನಪ್ಪ ಅಂದರೆ ಮಹಿಳೆಯರಿಗೆ 33% ಲೋನ್ ಕೊಡ್ತಾರೆ. ಅಂದರೆ 100 ಜನ ಅರ್ಜಿ ಹಾಕಿದರೆ ಅದರಲ್ಲಿ 33 ಜನ ಮಹಿಳೆಯರಿಗೆ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. 33% ಮಹಿಳೆಯರಿಗೆ ಇರುತ್ತೆ, 5% ಮೀಸಲಾತಿ ದಿವ್ಯಾಂಗ ಅಂಗವಿಕಲರಿಗೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ಮೀಸಲಾತಿಯನ್ನು ಕೂಡ ಮಾಡಿದೆ. ಇದರಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸ ಬಂದು ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ, ಕೆಳಗೆ ನೋಡ್ತಾ ಇದ್ದೀರಾ www.ksbdb.karnataka.go.in ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಸ್ಟೇಟ್ ಬ್ರಾಹ್ಮಣ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ. ಈ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬಹುದು ಸ್ನೇಹಿತರೆ. ಸೊ ನೀವೇನಾದರೂ ಬ್ರಾಹ್ಮಣ ಅಭ್ಯರ್ಥಿ ಆಗಿದ್ದರೆ ಬೇಗ ಅರ್ಜಿ ಸಲ್ಲಿಸ್ಕೊಳ್ಳಿ, ಅಥವಾ ನಿಮ್ಮ ಫ್ರೆಂಡ್ಸು ಮತ್ತು ಇನ್ನಿತರ ಬೇರೆ ನಿಮಗೆ ಗೊತ್ತಿದ್ದವ್ರು ಯಾರಾದರೂ ಬ್ರಾಹ್ಮಣ ಅಭ್ಯರ್ಥಿಗಳಿದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ನಿಮಗಂತೂ ಉಪಯೋಗ ಆಗಿಲ್ಲ ಅಂದರೆ ಬ್ರಾಹ್ಮಣ ಅಭ್ಯರ್ಥಿಗಳಿಗಾದರೂ ಉಪಯೋಗ ಆಗಲಿ, ಅವರು ಕೂಡ ಲೋನನ್ನು ಪಡ್ಕೊಳ್ಳಿ, ಮುಂದೆ ಬರಲಿ ಅಂತ ಹೇಳ್ತಾ ಇದಿಷ್ಟು ಈ ಒಂದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ನಿಗಮದಲ್ಲಿ ವಿಪ್ರ ಸ್ವಯಂ ಉದ್ಯಮ ನೇರ ಸಾಲ ಯೋಜನೆಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳಿದ್ರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.